ಹೇರ್ ಫಾಲ್, ಸೀಸ್ನಲ್ ಹೇರ್ ಫಾಲ್ ಇರುತ್ತೆ. ಅದ್ರ ಜೊತೆಗೆ ಮೇಲ್ ಪರ್ಸನ್ಸಲ್ಲಿ DHT ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಕೂಡ ಆ ಪ್ಯಾಟ್ರನಲ್ಲಿ ಹೇರ್ ಫಾಲ್ ಆಗೋವಂಥ ಚಾನ್ಸಸ್ ಇರುತ್ತೆ. ದೆನ್ ಫೀಮೇಲ್ಸಲ್ಲಿ ಯಾಕೆ ಜಾಸ್ತಿ ಹೇರ್ ಫಾಲ್ ಆಗುತ್ತೆ? ಅದು ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಇರ್ಬೋದು, ಅಥವಾ ನ್ಯೂಟ್ರಿಷನ್ ಡಿಫಿಷಿಯನ್ಸಿಯಿಂದ ಇರ್ಬೋದು, ಅಥವಾ ಸ್ಟ್ರೆಸ್ ಲೆವೆಲಿಂದ ಕೂಡ ಇರ್ಬೋದು. ಸೊ ನೀವೇನಾದರೂ ಈ ಥರ ಹೇರ್ ಫಾಲ್ ಪ್ರಾಬ್ಲಮಿಂದ ಸಫರ್ ಮಾಡ್ತಾ ಇದ್ರೆ, ಫ್ರಂಟ್ ಲೈನ್ ಹೇರ್ ಲಾಸ್ ಆಗ್ತಾ ಇದೆ, ಹೇರ್ ಥಿನ್ನಿಂಗ್ ಆಗ್ತಾ ಇದೆ, ರೀಗ್ರೋತ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಬೇಕು ಅಂತ ಏನಾದರೂ ಥಿಂಕ್ ಮಾಡ್ತಾ ಇದ್ದೀರಾ, ಡೋಂಟ್ ವರಿ, ಸ್ಯಾನ್ಸಸ್ ಗಾಟ್ ದ ಸೊಲ್ಯೂಷನ್ ಫಾರ್ ದ್ಯಾಟ್. ಎಸ್, ಏನು ಮಾಡಬಹುದು ಅಂತಂದರೆ GFC ಥೆರಪಿ ಆ್ಯಂಡ್ QR ಸಿಸ್ಟಮ್ ಥೆರಪಿ. QR ಸಿಸ್ಟಮ್ ತಗೊಳ್ಳೋದ್ರಿಂದ ನಿಮಗೆ ಹೇರ್ ಫಾಲಿಕಲ್ ರಿಆಕ್ಟಿವೇಟ್ ಆಗುತ್ತೆ, ಸ್ಟಿಮ್ಯುಲೇಟ್ ಆಗುತ್ತೆ, ಹಾಗೆ ರೀಗ್ರೋತ್ ಕೂಡ ಫಾರ್ಮ್ ಆಗುತ್ತೆ ಆ್ಯಂಡ್ ಹೇರ್ ಥಿನ್ನಿಂಗ್ ಕಮ್ಮಿ ಆಗುತ್ತೆ. ಸೊ ಇದನ್ನು ನಿಮಗೆ ಕಂಟಿನ್ಯೂಯಸ್ ಆಗಿ ಲೈಕ್ ಟ್ರೀಟ್ಮೆಂಟ್ ಥೆರಪಿ ಥರ ತೊಗೊಂಡಾಗ ಡೆಫಿನೆಟ್ ಆಗಿ ನಿಮಗೆ ಹೇರ್ ಥಿನ್ನಿಂಗ್ ಅಥವಾ ಹೇರ್ ಫಾಲ್ ಏನಿದೆ ಅದು ಕಮ್ಮಿ ಆಗುತ್ತೆ ಆ್ಯಂಡ್ ವಾಲ್ಯೂಮ್ ಕೂಡ ಜಾಸ್ತಿ ಆಗುತ್ತೆ. ಇನ್ನೂ ಯಾಕೆ ತಡ ಮಾಡ್ತೀರಾ? ವಿಸಿಟ್ ಸ್ಯಾನ್ಸುಸಿ ಫಾರ್ ದ ಫ್ರೀ ಕನ್ಸಲ್ಟೇಷನ್.